ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದೇ ಪ್ರಶ್ನೆ. ಈಗ ದಿನೇ ದಿನೇ ಪುಂಡರಿಂದ ನಡು ರಸ್ತೆಯಲ್ಲಿ ಅಟ್ಟಹಾಸ ಜೋರಾಗ್ತಾ ಇದೆ. ಪುಂಡರಿಗೆ ಸಿಟಿ ಪೊಲೀಸರ ಭಯವೇ ಇಲ್ವಾ ಅನ್ನುವಂಥ ಪ್ರಶ್ನೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಪದೇ ಪದೇ ಇಂತಹ ಪ್ರಕರಣಗಳನ್ನು ನಾವು ಕೇಳ್ತಾ ಇದ್ವಿ. ಒಂದೇನೂ ಅದೇ ರೀತಿ ಘಟನೆ ನಡೆದಿತ್ತು. ಹೋಗಿ ಅಂಗಡಿಗಳಿಗೆ ಹೋಗಿ ದಾಂಧಲೆ ನಡೆಸೋದು, ತಿರ್ಗಾ ಇಲ್ಲಿ ನಡು ರಸ್ತೆಯಲ್ಲಿ ಅಟ್ಟಹಾಸ ಮೆರೆಯೋದು, ಬೇರೆ ವಾಹನಗಳಿಗೆ ಹಿಂಸೆ ಕೊಡೋದು, ಈ ರೀತಿಯಾಗಿ ಒಂದು ಭಯವೇ ಇಲ್ವಾ ಅನ್ನುವಂಥ ಪ್ರಶ್ನೆ. ಈಗ ನೋಡಿ, ಸಿಲಿಕಾನ್ ಸಿಟಿಯಲ್ಲಿ ಪುಡಾರಿಗಳಿಗೆ ಭಯವೇ ಇಲ್ವಾ ಅಂತ ಇವರ ಅಟ್ಟಹಾಸ ಜೋರಾಗ್ತಾ ಇದೆ. ಜೊತೆಗೆ ಜೂಜಾಟದ ಅಡ್ಡೆಗಳು ಕೂಡ ಎಲ್ಲೆಡೆ ಕಾಣಿಸ್ತಾ ಇದೆ. ಇವರಿಗೆ ಖಾಕಿ ಭಯವೇ ಇಲ್ವಾ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಈ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇಲ್ಲಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಪುಂಡರ ಕಾಟ ಮಿತಿ ಮೀರಿದೆ. ನಗರದಲ್ಲಿ ದಿನೇ ದಿನೇ ಕ್ರೈಮ್ ರೇಟ್ ಹೆಚ್ಚಾಗ್ತಾ ಇದೆ. ಜನರು ರಸ್ತೆಯಲ್ಲಿ ಓಡಾಡೋಕು ಭಯ ಪಡುವಂತಾಗಿದೆ. ಇಷ್ಟಾದ್ರೂ ಪುಡಾರಿಗಳ ಪುಂಡಾಟಕ್ಕೆ ಬ್ರೇಕ್ ಬೀಳ್ತಿಲ್ಲ. ಈ ನಡುವೆ ಪೊಲೀಸ್ ಕಮಿಷನರ್ ಕಚೇರಿ ಪಕ್ಕದಲ್ಲಿಯೇ ಜೂಜಾಟ ನಡೀತಾ ಇರೋದು ಬೆಳಕಿಗೆ ಬಂದಿದೆ. ಪೊಲೀಸ್ ಕಮಿಷನರ್ ಕಚೇರಿ ಪಕ್ಕದಲ್ಲೇ ಜೂಜಾಟ. ಖಚಿತ ಮಾಹಿತಿ ಆಧರಿಸಿ ಸಿಸಿಬಿ ಪೊಲೀಸರ ದಾಳಿ. ಹೌದು, ನಗರ ಪೊಲೀಸ್ ಆಯುಕ್ತರ ಕಚೇರಿ ಪಕ್ಕದಲ್ಲಿ 2 ತಿಂಗಳಿಂದ ಅಂದರ್ ಬಾಹರ್ ನಡೆಯುತ್ತಿತ್ತಂತೆ. ಕಮಿಷನರ್ ಕಚೇರಿಯಿಂದ 50 ಮೀಟರ್ ದೂರದಲ್ಲಿ ನಿಸರ್ಗ ಗಾರ್ಡನ್ ಹೋಟೆಲ್ ಇದೆ. ಈ ಹೋಟೆಲ್ ಮೇಲ್ಭಾಗದಲ್ಲಿ ಜೂಜಾಟ ನಡೆಯುತ್ತಿತ್ತಂತೆ. ನಗರ ಪೊಲೀಸ್ ಆಯುಕ್ತರ ಕಚೇರಿ ಪಕ್ಕದಲ್ಲೇ ಇದ್ದುಕೊಂಡು ಜೂಜಾಟವನ್ನ 2 ತಿಂಗಳುಗಳಿಂದ ಸತತವಾಗಿ ನಡೆಸ್ತಾ ಇದ್ದಂತ ಸ್ಟೋರಿ ಬಗ್ಗೆ ಏನು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ. ನಿಸರ್ಗ ಗಾರ್ಡನ್ ರೆಸ್ಟೋರೆಂಟ್ ಅಂತೇಳಿ ಇದು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ ಅವರ ಕಚೇರಿ ಮತ್ತೆ ಮನೆಗೆ ಕೇವಲ ಒಂದು 50 ಮೀಟರ್ ದೂರದಲ್ಲಿರ್ತಕ್ಕಂಥ ಹೋಟೆಲ್. ಇನ್ನು ಖಚಿತ ಮಾಹಿತಿ ಆಧರಿಸಿ 2 ದಿನದ ಹಿಂದೆ ಸಿಸಿಬಿ ಪೊಲೀಸರು ದಾಳಿ ನಡೆಸಿದ್ರು. ದಾಳಿ ವೇಳೆ 12 ಆರೋಪಿಗಳನ್ನು ಬಂಧಿಸಿ 53,000 ನಗದು ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆ ವೇಳೆ 2 ತಿಂಗಳಿಂದ ಜೂಜಾಟ ನಡೆಯುತ್ತಿರುವುದು ಬೆಳಕಿಗೆ ಬಂದಿದ್ದು ವಿಧಾನಸೌಧ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯ ಇದೆಲ್ಲ ನೋಡ್ತಾ ಇದ್ರೆ ಪುಂಡರಿಗೆ, ಜೂಜುಕೋರರಿಗೆ ಪೊಲೀಸರ ಭಯವೇ ಇಲ್ವಾ ಅನ್ನೋ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದೇ ಪ್ರಶ್ನೆ. ಈಗ ದಿನೇ ದಿನೇ ಪುಂಡರಿಂದ ನಡು ರಸ್ತೆಯಲ್ಲಿ ಅಟ್ಟಹಾಸ ಜೋರಾಗ್ತಾ ಇದೆ. ಪುಂಡರಿಗೆ ಸಿಟಿ ಪೊಲೀಸರ ಭಯವೇ ಇಲ್ವಾ ಅನ್ನುವಂಥ ಪ್ರಶ್ನೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಪದೇ ಪದೇ ಇಂತಹ ಪ್ರಕರಣಗಳನ್ನು ನಾವು ಕೇಳ್ತಾ ಇದ್ವಿ. ಒಂದೇನೂ ಅದೇ ರೀತಿ ಘಟನೆ ನಡೆದಿತ್ತು. ಹೋಗಿ ಅಂಗಡಿಗಳಿಗೆ ಹೋಗಿ ದಾಂಧಲೆ ನಡೆಸೋದು, ತಿರ್ಗಾ ಇಲ್ಲಿ ನಡು ರಸ್ತೆಯಲ್ಲಿ ಅಟ್ಟಹಾಸ ಮೆರೆಯೋದು, ಬೇರೆ ವಾಹನಗಳಿಗೆ ಹಿಂಸೆ ಕೊಡೋದು, ಈ ರೀತಿಯಾಗಿ ಒಂದು ಭಯವೇ ಇಲ್ವಾ ಅನ್ನುವಂಥ ಪ್ರಶ್ನೆ. ಈಗ ನೋಡಿ, ಸಿಲಿಕಾನ್ ಸಿಟಿಯಲ್ಲಿ ಪುಡಾರಿಗಳಿಗೆ ಭಯವೇ ಇಲ್ವಾ ಅಂತ ಇವರ ಅಟ್ಟಹಾಸ ಜೋರಾಗ್ತಾ ಇದೆ. ಜೊತೆಗೆ ಜೂಜಾಟದ ಅಡ್ಡೆಗಳು ಕೂಡ ಎಲ್ಲೆಡೆ ಕಾಣಿಸ್ತಾ ಇದೆ. ಇವರಿಗೆ ಖಾಕಿ ಭಯವೇ ಇಲ್ವಾ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಈ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇಲ್ಲಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಪುಂಡರ ಕಾಟ ಮಿತಿ ಮೀರಿದೆ. ನಗರದಲ್ಲಿ ದಿನೇ ದಿನೇ ಕ್ರೈಮ್ ರೇಟ್ ಹೆಚ್ಚಾಗ್ತಾ ಇದೆ. ಜನರು ರಸ್ತೆಯಲ್ಲಿ ಓಡಾಡೋಕು ಭಯ ಪಡುವಂತಾಗಿದೆ. ಇಷ್ಟಾದ್ರೂ ಪುಡಾರಿಗಳ ಪುಂಡಾಟಕ್ಕೆ ಬ್ರೇಕ್ ಬೀಳ್ತಿಲ್ಲ. ಈ ನಡುವೆ ಪೊಲೀಸ್ ಕಮಿಷನರ್ ಕಚೇರಿ ಪಕ್ಕದಲ್ಲಿಯೇ ಜೂಜಾಟ ನಡೀತಾ ಇರೋದು ಬೆಳಕಿಗೆ ಬಂದಿದೆ. ಪೊಲೀಸ್ ಕಮಿಷನರ್ ಕಚೇರಿ ಪಕ್ಕದಲ್ಲೇ ಜೂಜಾಟ. ಖಚಿತ ಮಾಹಿತಿ ಆಧರಿಸಿ ಸಿಸಿಬಿ ಪೊಲೀಸರ ದಾಳಿ. ಹೌದು, ನಗರ ಪೊಲೀಸ್ ಆಯುಕ್ತರ ಕಚೇರಿ ಪಕ್ಕದಲ್ಲಿ 2 ತಿಂಗಳಿಂದ ಅಂದರ್ ಬಾಹರ್ ನಡೆಯುತ್ತಿತ್ತಂತೆ. ಕಮಿಷನರ್ ಕಚೇರಿಯಿಂದ 50 ಮೀಟರ್ ದೂರದಲ್ಲಿ ನಿಸರ್ಗ ಗಾರ್ಡನ್ ಹೋಟೆಲ್ ಇದೆ. ಈ ಹೋಟೆಲ್ ಮೇಲ್ಭಾಗದಲ್ಲಿ ಜೂಜಾಟ ನಡೆಯುತ್ತಿತ್ತಂತೆ. ನಗರ ಪೊಲೀಸ್ ಆಯುಕ್ತರ ಕಚೇರಿ ಪಕ್ಕದಲ್ಲೇ ಇದ್ದುಕೊಂಡು ಜೂಜಾಟವನ್ನ 2 ತಿಂಗಳುಗಳಿಂದ ಸತತವಾಗಿ ನಡೆಸ್ತಾ ಇದ್ದಂತ ಸ್ಟೋರಿ ಬಗ್ಗೆ ಏನು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ. ನಿಸರ್ಗ ಗಾರ್ಡನ್ ರೆಸ್ಟೋರೆಂಟ್ ಅಂತೇಳಿ ಇದು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ ಅವರ ಕಚೇರಿ ಮತ್ತೆ ಮನೆಗೆ ಕೇವಲ ಒಂದು 50 ಮೀಟರ್ ದೂರದಲ್ಲಿರ್ತಕ್ಕಂಥ ಹೋಟೆಲ್.
ಇನ್ನು ಖಚಿತ ಮಾಹಿತಿ ಆಧರಿಸಿ 2 ದಿನದ ಹಿಂದೆ ಸಿಸಿಬಿ ಪೊಲೀಸರು ದಾಳಿ ನಡೆಸಿದ್ರು. ದಾಳಿ ವೇಳೆ 12 ಆರೋಪಿಗಳನ್ನು ಬಂಧಿಸಿ 53,000 ನಗದು ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆ ವೇಳೆ 2 ತಿಂಗಳಿಂದ ಜೂಜಾಟ ನಡೆಯುತ್ತಿರುವುದು ಬೆಳಕಿಗೆ ಬಂದಿದ್ದು, ವಿಧಾನಸೌಧ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯ ಇದೆಲ್ಲ ನೋಡ್ತಾ ಇದ್ರೆ ಪುಂಡರಿಗೆ, ಜೂಜುಕೋರರಿಗೆ ಪೊಲೀಸರ ಭಯವೇ ಇಲ್ವಾ ಅನ್ನೋ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದೇ ಪ್ರಶ್ನೆ ಈಗ. ದಿನೇ ದಿನೇ ಪುಂಡರಿಂದ ನಡು ರಸ್ತೆಯಲ್ಲಿ ಅಟ್ಟಹಾಸ ಜೋರಾಗ್ತಾ ಇದೆ. ಪುಂಡರಿಗೆ ಸಿಟಿ ಪೊಲೀಸರ ಭಯವೇ ಇಲ್ವಾ ಅನ್ನುವಂಥ ಪ್ರಶ್ನೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಪದೇ ಪದೇ ಇಂತಹ ಪ್ರಕರಣಗಳನ್ನು ನಾವು ಕೇಳ್ತಾ ಇದ್ವಿ. ಒಂದೇನೂ ಅದೇ ರೀತಿ ಘಟನೆ ನಡೆದಿತ್ತು. ಹೋಗಿ ಅಂಗಡಿಗಳಿಗೆ ಹೋಗಿ ದಾಂಧಲೆ ನಡೆಸೋದು, ತಿರ್ಗಾ ಇಲ್ಲಿ ನಡು ರಸ್ತೆಯಲ್ಲಿ ಅಟ್ಟಹಾಸ ಮೆರೆಯೋದು, ಬೇರೆ ವಾಹನಗಳಿಗೆ ಹಿಂಸೆ ಕೊಡೋದು, ಈ ರೀತಿಯಾಗಿ ಒಂದು ಭಯವೇ ಇಲ್ವಾ ಅನ್ನುವಂಥ ಪ್ರಶ್ನೆ ಈಗ. ಸಿಲಿಕಾನ್ ಸಿಟಿಯಲ್ಲಿ ಪುಡಾರಿಗಳಿಗೆ ಭಯವೇ ಇಲ್ವಾ ಅಂತ ಇವರ ಅಟ್ಟಹಾಸ ಜೋರಾಗ್ತಾ ಇದೆ. ಜೊತೆಗೆ ಜೂಜಾಟದ ಅಡ್ಡೆಗಳು ಕೂಡ ಎಲ್ಲೆಡೆ ಕಾಣಿಸ್ತಾ ಇದೆ. ಇವರಿಗೆ ಖಾಕಿ ಭಯವೇ ಇಲ್ವಾ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಈ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇಲ್ಲಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಪುಂಡರ ಕಾಟ ಮಿತಿ ಮೀರಿದೆ. ನಗರದಲ್ಲಿ ದಿನೇ ದಿನೇ ಕ್ರೈಮ್ ರೇಟ್ ಹೆಚ್ಚಾಗ್ತಾ ಇದೆ. ಜನರು ರಸ್ತೆಯಲ್ಲಿ ಓಡಾಡೋಕು ಭಯ ಪಡುವಂತಾಗಿದೆ. ಇಷ್ಟಾದ್ರೂ ಪುಡಾರಿಗಳ ಪುಂಡಾಟಕ್ಕೆ ಬ್ರೇಕ್ ಬೀಳ್ತಿಲ್ಲ. ಈ ನಡುವೆ ಪೊಲೀಸ್ ಕಮಿಷನರ್ ಕಚೇರಿ ಪಕ್ಕದಲ್ಲಿಯೇ ಜೂಜಾಟ ನಡೀತಾ ಇರೋದು ಬೆಳಕಿಗೆ ಬಂದಿದೆ. ಪೊಲೀಸ್ ಕಮಿಷನರ್ ಕಚೇರಿ ಪಕ್ಕದಲ್ಲೇ ಜೂಜಾಟ. ಖಚಿತ ಮಾಹಿತಿ ಆಧರಿಸಿ ಸಿಸಿಬಿ ಪೊಲೀಸರ ದಾಳಿ. ಹೌದು, ನಗರ ಪೊಲೀಸ್ ಆಯುಕ್ತರ ಕಚೇರಿ ಪಕ್ಕದಲ್ಲಿ 2 ತಿಂಗಳಿಂದ ಅಂದರ್ ಬಾಹರ್ ನಡೆಯುತ್ತಿತ್ತಂತೆ. ಕಮಿಷನರ್ ಕಚೇರಿಯಿಂದ 50 ಮೀಟರ್ ದೂರದಲ್ಲಿ ನಿಸರ್ಗ ಗಾರ್ಡನ್ ಹೋಟೆಲ್ ಇದೆ. ಈ ಹೋಟೆಲ್ ಮೇಲ್ಭಾಗದಲ್ಲಿ ಜೂಜಾಟ ನಡೆಯುತ್ತಿತ್ತಂತೆ. ನಗರ ಪೊಲೀಸ್ ಆಯುಕ್ತರ ಕಚೇರಿ ಪಕ್ಕದಲ್ಲೇ ಇದ್ದುಕೊಂಡು ಜೂಜಾಟವನ್ನ 2 ತಿಂಗಳುಗಳಿಂದ ಸತತವಾಗಿ ನಡೆಸ್ತಾ ಇದ್ದಂತ ಸ್ಟೋರಿ ಬಗ್ಗೆ ಏನು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ. ನಿಸರ್ಗ ಗಾರ್ಡನ್ ರೆಸ್ಟೋರೆಂಟ್ ಅಂತೇಳಿ ಇದು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ ಅವರ ಕಚೇರಿ ಮತ್ತೆ ಮನೆಗೆ ಕೇವಲ ಒಂದು 50 ಮೀಟರ್ ದೂರದಲ್ಲಿರ್ತಕ್ಕಂಥ ಹೋಟೆಲ್. ಇನ್ನು ಖಚಿತ ಮಾಹಿತಿ ಆಧರಿಸಿ 2 ದಿನದ ಹಿಂದೆ ಸಿಸಿಬಿ ಪೊಲೀಸರು ದಾಳಿ ನಡೆಸಿದ್ರು. ದಾಳಿ ವೇಳೆ 12 ಆರೋಪಿಗಳನ್ನು ಬಂಧಿಸಿ 53,000 ನಗದು ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆ ವೇಳೆ 2 ತಿಂಗಳಿಂದ ಜೂಜಾಟ ನಡೆಯುತ್ತಿರುವುದು ಬೆಳಕಿಗೆ ಬಂದಿದ್ದು, ವಿಧಾನಸೌಧ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯ ಇದೆಲ್ಲ ನೋಡ್ತಾ ಇದ್ರೆ ಪುಂಡರಿಗೆ, ಜೂಜುಕೋರರಿಗೆ ಪೊಲೀಸರ ಭಯವೇ ಇಲ್ವಾ ಅನ್ನೋ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.